ವೀಕ್ಷಕರೇ, ಇದು ಇವತ್ತು ನಮ್ಮ ರಾಯಚೂರಿನ ಸಿದ್ದರಾಮ ಜಮ್ಮಲ್ದಿನ್ನಿ ರಂಗಮಂದಿರದ ರಂಗಮಂದಿರದಲ್ಲಿ ರಾಯಚೂರು ತಾಲೂಕು 6ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಜರುಗ್ತಾ ಇದೆ. ಇದೊಂದು ವಿಶೇಷ ದಿನ, ಯಾಕಂದರೆ ಇವತ್ತು ಎಲ್ಲ ಕನ್ನಡದ ಮನಸ್ಸುಗಳು, ಕನ್ನಡ ಚಿಂತಕರು, ಕನ್ನಡ ಸಾಹಿತ್ಯ ಆಸಕ್ತರು ಎಲ್ಲರೂ ಒಂದು ಕಡೆ ಸೇರಿ ಕನ್ನಡದ ಜಾತ್ರೆಯನ್ನು ಆಚರಣೆ ಮಾಡುವ ಸಂದರ್ಭ. ಸೊ ಇವತ್ತಿನ ಸಮ್ಮೇಳನದ ಅಧ್ಯಕ್ಷರಾಗಿ ನಮ್ಮ ರಾಯಚೂರಿನ ಹಿರಿಯ ಸಾಹಿತಿಗಳಾದ ಶ್ರೀ ಅಯ್ಯಪ್ಪಯ್ಯ ಉಡ ಅವರು ಆಯ್ಕೆಯಾಗಿದ್ದಾರೆ. ಮತ್ತು ಇವತ್ತು ಒಂದು ದಿವಸದ ಇವತ್ತಿನ ಕಾರ್ಯಕ್ರಮ ಇದು ತಾಲೂಕು ಸಾಹಿತ್ಯ ಸಮ್ಮೇಳನ. ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಒಂದು 4 ಗೋಷ್ಠಿ ಇದೆ, ಕವಿಗೋಷ್ಠಿ ಇದೆ, ರಾಯಚೂರಿನ ಕುರಿತು ಚಿಂತನೆಗಳಿವೆ ಮತ್ತು ಅಧ್ಯಕ್ಷರ ಭಾಷಣ ಇರುತ್ತೆ. ಎಲ್ಲ ವಿವಿಧ ಕ್ಷೇತ್ರದ ಗಣ್ಯರದೆಲ್ಲ ಭಾಗವಹಿಸ್ತಾ ಇದ್ದಾರೆ. ಮುಖ್ಯವಾಗಿ ಇವತ್ತಿನ ರಾಯಚೂರು ತಾಲೂಕು ಸಾಹಿತ್ಯ ಸಮ್ಮೇಳನದ ವೇದಿಕೆಗೆ ಪಂಡಿತ ಸೂಗುವೀರ ಶರ್ಮಾ ಅವರ ಹೆಸರಿಟ್ಟಿದ್ದಾರೆ. ಇದು ನನಗೆ ಅತ್ಯಂತ ಸಂತೋಷವನ್ನು ಉಂಟು ಮಾಡಿದೆ. ಯಾಕಂದರೆ ಇದೇ ಪುಸ್ತಕಕ್ಕೆ ಇದೇ 2 ತಿಂಗಳ ಹಿಂದೆ ಈ ಪುಸ್ತಕವನ್ನು ಬರೆದವರು ಲಕ್ಷ್ಮೀದೇವಿ ಶಾಸ್ತ್ರಿಯವರು. ಈ ಪುಸ್ತಕಕ್ಕೆ ಕಲಬುರಗಿ ಯೂನಿವರ್ಸಿಟಿ, ಗುಲ್ಬರ್ಗಾ ಯೂನಿವರ್ಸಿಟಿ ರಾಜ್ಯೋತ್ಸವ ಪುಸ್ತಕ ಪ್ರಶಸ್ತಿಯೂ ಸಹ ಬಂತು. ಒಂದು ರೀತಿ ಈ ನಮ್ಮ ಪಂಡಿತ್ ಸುಗುವೀರ ಶರ್ಮರನ್ನು, ಈ ಪುಸ್ತಕದ ಹೆಸರು ನೋಡಿ, ನಿಜಾಮ್ ಕರ್ನಾಟಕದ ಪಂಡಿತ್ ಸುಗುವೀರ ಶರ್ಮಾ. ಅಂದರೆ 1948ಕ್ಕಿಂತ ಮುಂಚೆ ಅವರು ರಾಯಚೂರಿನಲ್ಲಿ ಕನ್ನಡವನ್ನು ಹೇಗೆ ಬೆಳೆಸಿದರು, ಕನ್ನಡ ಸಾಹಿತ್ಯಕ್ಕೆ ಅವರ ಕೊಡುಗೆ ಏನು ಅನ್ನುವ ವಿಸ್ತೃತ ಸಂಶೋಧನಾ ಕೃತಿ ಇದು. ನಾವೆಲ್ಲ ಇವರನ್ನು ಮರೆತೇ ಹೋಗಿದ್ವಿ. ಆದರೆ ಈ ಪುಸ್ತಕ ಪ್ರಕಟ ಆಗೋದ್ರ ಮೂಲಕ ಮತ್ತೆ ಇವರಿಗೆ ಮರುಜೀವ ಬಂತು. ಇವತ್ತಿನ ಮುಖ್ಯ ದ್ವಾರಕ್ಕೆ ನಮ್ಮ ಪಂಡಿತ್ ಸುಗುವೀರ ಶರ್ಮರ ಹೆಸರನ್ನು ಇಟ್ಟಿದ್ದಾರೆ. ಇನ್ನೊಂದು ವಿಷಯನ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ದುರ್ಗಾ ಜಗದೀಶರು, ರಾಯಚೂರಿನ ಇತಿಹಾಸ, ರಾಯಚೂರಿನ ಕೋಟೆಗಳ ವಿಷಯ, ರಾಯಚೂರಿನ ಬುರ್ಜುಗಳು, ರಾಯಚೂರಿಗೆ ಯಾರ್ಯಾರು ರಾಜರು ಏನೇನು ಕಾಣಿಕೆ ಕೊಟ್ಟರು, ಯಾರ್ಯಾರು ಆಳ್ವಿಕೆ ಮಾಡಿದರನ್ನ ವಿಷಯವನ್ನು ತಮ್ಮ ಹಲವಾರು ಲೇಖನಗಳ ಮೂಲಕ ಅವರು ಬರೆದಿದ್ದಾರೆ. ಇವರ ಎಲ್ಲ ಲೇಖನಗಳ ಸಂಗ್ರಹವನ್ನು 2 ಪುಸ್ತಕದಲ್ಲಿ ನಾವು ಪ್ರಕಟಣೆ ಮಾಡಿದ್ವಿ. ಒಂದು ದುರ್ಗಾ ಜಗದೀಶರ ಸಂಶೋಧನೆಗಳು, ಇನ್ನೊಂದು ಮರೆಯಲಾಗದ ಸಂಶೋಧಕ ದುರ್ಗಾ ಜಗದೀಶ್. ಇವೆರಡು ಪುಸ್ತಕ ಫೆಬ್ರವರಿ 9ನೇ ತಾರೀಕು ಬಿಡುಗಡೆ ಆದಮೇಲೆ ಮತ್ತೆ ದುರ್ಗಾ ಜಗದೀಶರನ್ನ ಇಡೀ ನಮ್ಮ ರಾಯಚೂರು ಜಿಲ್ಲೆ ನೆನೆಯುವಂತಾಯಿತು. ಇವತ್ತಿನ ಒಂದು ಮಂಟಪಕ್ಕೆ ದುರ್ಗಾ ಜಗದೀಶ್ ಮಂಟಪ ಅಂತ ಒಂದು ಹೆಸರಿಟ್ಟಿದ್ದಾರೆ. ಇದೊಂದು ನನಗೆ ಸಾರ್ಥಕ ಕ್ಷಣಗಳು. ಯಾಕಂದರೆ ನಾನೊಬ್ಬ IT ಉದ್ಯೋಗಿ, ಆದರೆ ಕನ್ನಡ ಸಾಹಿತ್ಯದಲ್ಲಿ ಒಲವು, ಪ್ರಕಾಶನದಲ್ಲಿ ಒಲವಿದೆ. ಈ ಎಲ್ಲ ಪುಸ್ತಕವನ್ನು ನಾನೇ ಪ್ರಕಾಶನ ಮಾಡಿದ್ದೇನೆ ಅನ್ನುವುದಕ್ಕಂಥ ಹೆಮ್ಮೆ ನನಗಿದೆ. ಆದ್ದರಿಂದ ಬನ್ನಿ, ನಮ್ಮ ಮುರಳೀಧರ್ ಕುಲಕರ್ಣಿ ಅವರು, ಶ್ರುತಿ ಸಾಹಿತ್ಯ ಮೇಳದ ಮುರಳೀಧರ್ ಕುಲಕರ್ಣಿ ಅವರು ಸಹ ಬಂದಿದ್ದಾರೆ. ಸೊ ಮಾತಾಡಿ ಸರ್. ನಾನು ಶ್ರುತಿ ಸಾಹಿತ್ಯ ಮೇಳದ ಅಧ್ಯಕ್ಷ ಮುರಳೀಧರ್ ಕುಲಕರ್ಣಿ ಅಂತಂದು, ನಮ್ಮ ಶಾಸ್ತ್ರಿಯವರ ಅಭಿಮಾನಿ ಮತ್ತು ವಿಶ್ವನಾಥ್ ಶಾಸ್ತ್ರಿಯವರ ಅಭಿಮಾನಿ. ಅದು ಲಕ್ಷ್ಮೀದೇವಿ ಶಾಸ್ತ್ರಿಯವರ ಕಟ್ಟ ಬೆಂಬಲಿಗ ಮತ್ತು ಅವರ ಸಾಹಿತ್ಯ ಪ್ರೇಮಿ ನಾನು. ಅವರ ರಚಿಸಿದಂಥ ತಾರನಾಥ ಕೃತಿಗಳು ಇವತ್ತಿನ ದಿವಸ ಐತಿಹಾಸಿಕ ದಾಖಲೆಗಳಾಗಿ ಉಳಿದಿವೆ. ಅಂಥ ಮಹಿಳೆಯರ ಒಂದು ಸ್ಥಾನಮಾನದಲ್ಲಿ ಅವತ್ತು ರಾಯಚೂರಿನ ಧ್ರುವತಾರಿಯಾಗಿ ಕಂಗೊಳಿಸ್ತಾ ಇದ್ದಾರೆ. ಇಂಥ ಮಹನೀಯರು ರಾಯಚೂರಿನ ಅತ್ಯಂತ ಸಾಧಕರಲ್ಲಿ ಒಬ್ಬರಾಗಿದ್ದಾರೆ ಲಕ್ಷ್ಮೀದೇವಿ ಶಾಸ್ತ್ರಿಯವರು. ಅವರು ಪುತ್ರರಾಗಿರ್ತಕ್ಕಂಥ ವಿಶ್ವನಾಥ್ ಶಾಸ್ತ್ರಿಯವರು ನಮ್ಮವರೇ. ಇವರು ಸಾಹಿತ್ಯ ಪ್ರೇಮಿಗಳು, ಸಾಹಿತ್ಯದ ಒಡನಾಡಿಗಳು. ಎಲ್ಲ ಸಾಹಿತ್ಯ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂಥ ಹೆಚ್ಚು ಗುರುತುಗಳನ್ನು ಮೂಡಿಸ್ತಕ್ಕಂಥ ವಿಶ್ವನಾಥ್ ಶಾಸ್ತ್ರಿಯವರು ಸಹೃದಯರು ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವರಿಗೆ ಅನಂತ ವಂದನೆಗಳು. ಇವರು ಜೀವನದಲ್ಲಿ ಅತ್ಯುನ್ನತ ಸ್ಥಾನ ಹೊಂದಲಿ ಅಂತ ಹಾರೈಸ್ತಾರೆ. ರಾಯಚೂರು ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಒಂದು ಸಾಂಸ್ಕೃತಿಕ ನಗರಿ. ರಾಯಚೂರು ಬಹಳ ಭಾರತ ದೇಶದಲ್ಲಿ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಪ್ರದೇಶ. ಯಾಕೆಂದರೆ ಇದು ಕೃಷ್ಣ ಮತ್ತು ತುಂಗಾ ದಡದಲ್ಲಿ ಇರ್ತಕ್ಕಂಥ ಸ್ಥಳವನ್ನು ನಾವು ಆಬ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಈ ಒಂದು ಪ್ರದೇಶಕ್ಕೆ ಎಡೆದೊರೆ ನಾಡು ಅಂತ ಕರಿತೀವಿ. ಇಲ್ಲಿ ತನ್ನದೇ ಆದಂಥ ಸಂಸ್ಕೃತಿ, ಸಾಹಿತ್ಯ ಹಾಗೂ ಪರಂಪರೆ ಇದೆ. ಇಲ್ಲಿ ಐತಿಹಾಸಿಕವಾಗಿರ್ತಕ್ಕಂಥ ಊರಿದೆ. ರಾಯಚೂರು ಕೃಷ್ಣ ಮತ್ತು ತುಂಗಾ ದಡದಲ್ಲಿ ಮುಖ ಒದಗಿಸಿದಂಥ ದಾಸರ ಶರಣರ ಬೀಡು. ಕನಕದಾಸರನ್ನ ಬಿಟ್ಟರೆ, ಪ್ರಸನ್ನ ವೆಂಕಟದಾಸರನ್ನ ಬಿಟ್ಟರೆ, ಪುರಂದರ ದಾಸರನ್ನ ಬಿಟ್ಟರೆ ಎಲ್ಲ ಹರಿದಾಸರು ರಾಯಚೂರಿನ ನೆಲದಲ್ಲಿ ತಮ್ಮ ಸಂಕೀರ್ತನೆಗಳನ್ನು ರಚಿಸಿದ್ದಾರೆ, ದಾಸ ಸಾಹಿತ್ಯವನ್ನು ಬೆಳೆಸಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಶರಣ ಸಾಹಿತ್ಯ ಸಹ ಅದ್ಭುತವಾಗಿ ಮೂಡಿಬಂದಿದೆ. ನಮ್ಮ ದಾಸರ ಮತ್ತು ಶರಣರ ಬೀಡು ಅಂತ ರಾಯಚೂರಿಗೆ ತನ್ನದೇ ಆದಂಥ ಇತಿಹಾಸ, ಪರಂಪರೆ ಇದೆ. ಇಲ್ಲಿ ವಿಶೇಷವಾಗಿ ರಾಯಚೂರಿಗೆ ಚಿನ್ನದ ನಾಡು ಎಂದು ಕರೆಯುತ್ತಾರೆ, ಬಂಗಾರದ ಬೀಡು ಎಂದು ಕರೆಯುತ್ತಾರೆ, ಹತ್ತಿಯ ಬೀಡು ಎಂದು ಕರೆಯುತ್ತಾರೆ. ಇಲ್ಲಿ ವಿಶೇಷವಾಗಿ ಕೃಷಿ ಪ್ರಧಾನವಾಗಿರ್ತಕ್ಕಂಥ ಸ್ಥಳವಾಗಿದೆ. ವಿಶೇಷವಾಗಿ ಇಲ್ಲಿ ನಮ್ಮ ಶಾತವಾಹನರಿಂದ ಪ್ರಾರಂಭವಾಗಿ ವಿಜಯನಗರ ಸಾಮ್ರಾಜ್ಯದವರೆಗೆ ಆಡಳಿತ ಮಾಡಿದಂಥ ಗುರುಗಳು ನಮ್ಮಲ್ಲಿವೆ. ನಮ್ಮ ಈ ಒಂದು ರಾಯಚೂರು ಬೌಮನಿ ರಾಜ್ಯಕ್ಕೂ ಮತ್ತು ವಿಜಯನಗರ ಸಾಮ್ರಾಜ್ಯಕ್ಕೂ ಪ್ರತಿಷ್ಠತೆಯ ಊರಾಗಿತ್ತು. ಈ ಪ್ರತಿಷ್ಠತೆಯ ಊರಿನಲ್ಲಿ ವಿಶೇಷವಾಗಿ ರಾಯಚೂರು ಯಾರ ಕಡೆ ಇರ್ತದೋ, ಬೌಮನಿ ರಾಜ್ಯರ ಕಡೆ ರಾಯಚೂರು ಇದ್ದರೆ ಅವರಿಗೆ ಒಂದು ಕಿರೀಟ ಪ್ರಧಾನವಾಗಿತ್ತು. ವಿಜಯನಗರ ಕಡೆ ರಾಯಚೂರು ಇದ್ದರೆ ಅದು ಕಿರೀಟಪ್ರಾಯವಾಗಿತ್ತು. ಇಂತಹ ಒಂದು ರಾಯಚೂರು ಪ್ರದೇಶ ನಿಜವಾಗಿಯೂ ಶಾತವಾಹನರ ಕಾಲದಲ್ಲಿ ಇರ್ತಕ್ಕಂಥ ಒಂದು ಪ್ರದೇಶ. ಈ ಒಂದು ರಾಣಿ
ರುದ್ರಮ್ಮ ಅಂತಕ್ಕಂಥ 1274ರಲ್ಲಿ ಒಂದು ಕೋಟೆಯನ್ನು ಕಟ್ಟಿಸಿದ್ದಾರೆ. ಇಲ್ಲಿ ವಿಶೇಷ ಕಾಕತೀಯರ ಒಂದು ಕಾಲದಲ್ಲಿ ಕೋಟೆಯನ್ನು ಕಟ್ಟಿಸಿದ್ದಾರೆ. ವಿಶೇಷವಾಗಿ ರಾಯಚೂರು ಮೌರ್ಯರ ಕಾಲದಲ್ಲಿ ಒಂದು ದೊಡ್ಡ ಆಧಿಪತ್ಯ ಇರತಕ್ಕಂಥ ರಾಜ್ಯವಾಗಿತ್ತು ರಾಯಚೂರು. ಇದನ್ನು ರಾಯ ಅಂತಂದರೆ ಕೃಷ್ಣದೇವರಾಯ, ರಾಯನ ಚೂರು, ವಿಜಯನಗರ ಸಾಮ್ರಾಜ್ಯದ ರಾಯನ ಚೂರು, ಮತ್ತು ರಾಯ ಅಂದರೆ ಕಲ್ಲುಗಳ ಚೂರು. ಇನ್ನೊಂದು ರಾಯ ಅಂದರೆ ರಾಯಚೂರಿಗೆ 42 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಮಂತ್ರಾಲಯದ ರಾಯರ ಒಂದು ಚೂರು ಅಂತಕ್ಕಂಥ ಒಂದು ವಿಶೇಷತೆ ಗುಣವನ್ನು ಹೊಂದಿದಂಥ ರಾಯಚೂರು ಒಂದು ಬೃಹತ್ತಾಗಿರ್ತಕ್ಕಂಥ ತನ್ನದೇ ಆದಂಥ ಸಂಸ್ಕೃತಿ ಪರಂಪರೆಯನ್ನು ಹೊಂದಿದಂಥ ನಾಡು. ಇಲ್ಲಿ ವಿಶೇಷವಾಗಿ ರಾಯಚೂರು ಪ್ರಸಿದ್ಧಿಯಾಗಿದ್ದು ಶಾಖೋತ್ಪನ್ನವಾಗಿರ್ತಕ್ಕಂಥ ಶಕ್ತಿನಗರದ ಜಗತ್ತಿಗೆ ಬೆಳಕನ್ನು ಕೊಡ್ತಕ್ಕಂಥ ಊರು ನಮ್ಮದಾಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ರಾಯಚೂರಿಗೆ 42 ಕಿಲೋಮೀಟರ್ ಇರತಕ್ಕಂಥ ಪವಿತ್ರ ಕ್ಷೇತ್ರವಾಗಿರ್ತಕ್ಕಂಥ ಮಂತ್ರಾಲಯ ಇದೆ. ಶಕ್ತಿನಗರದಲ್ಲಿ ಸೂಗರೇಶ್ವರ ದೇವಸ್ಥಾನವಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಮಸ್ಕಿಯಲ್ಲಿ ಅಶೋಕ ಶಿಲಾಶಾಸನವಿದೆ. ಆ ಮಸ್ಕಿಯ ಶಿಲಾಶಾಸನದಲ್ಲಿ ದೇವನಾಂಪ್ರಿಯ ಅಂತಕ್ಕಂಥ ಒಂದು ಹೆಸರನ್ನು ಸಹ ಕೊಡಲಾಗಿದೆ. ಇಂಥ ರಾಯಚೂರಿಗೆ ನಡ್ತಕ್ಕಂಥ ಸಾಹಿತ್ಯ ಸಮ್ಮೇಳನಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಕೊಡ್ತಾರೆ. ಸತ್ಯ ನೈಸರ್ಗಿಕ ಸಾಬೂನುಗಳು ಅಂತಂದೇಳಿ ಸತ್ಯ ನೈಸರ್ಗಿಕ ಸಾಬೂನುಗಳು ಅಂತಂದೇಳಿ ಸರ್, ಇದು ಯಾವುದೇ ರೀತಿಯ ಕೆಮಿಕಲನ್ನು ಬಳಕೆ ಮಾಡಿರುವುದಿಲ್ಲ. ನಾವು ಸುಮಾರು 17-18 ವಿಧದ ಸಾಬೂನುಗಳನ್ನು ತಯಾರು ಮಾಡುತ್ತೇವೆ. ಉದಾಹರಣೆಯಾಗಿ ಇದು ಸೀಕಾಕಾಯಿ ಸಾಬೂನು, ಇದರಲ್ಲಿ 7 ರೀತಿಯ ಗಿಡಮೂಲಿಕೆಗಳ ಪೌಡರನ್ನು ಮಿಕ್ಸ್ ಮಾಡಿರ್ತೀವಿ ಸರ್. ಮತ್ತು ಇದರಲ್ಲಿ 4 ರೀತಿಯ ತುಂಬ ಶುದ್ಧವಾದಂಥ ಆಯಿಲ್ಗಳನ್ನು ಸಹ ಮಿಕ್ಸ್ ಮಾಡಿ ನಾವೇ ಕೈಯಲ್ಲಿ ಮಾಡಿರ್ತೀವಿ ಸರ್. ಮನೆಯಲ್ಲಿ ಮಾಡಿದಂತಹ ಇದು ಸಾಬೂನುಗಳು ಸರ್, ಸತ್ಯ ನೈಸರ್ಗಿಕ ಸಾಬೂನುಗಳು. ಗಂಟೆ ವೀಕ್ಸೆಲ್ಲ ಯೂಸ್ ಮಾಡ್ತಾರೆ. ತಲೆನೋವು ಬಂದಾಗ ಭಾಳ ಹಚ್ಚಾಗಲ್ಲ ಸರ್. ಸ್ವಲ್ಪ ಮಲಮು ಅರ್ಧ ತಲೆನೋವು ಬರ್ತಾರೆ ಕಡೆ ಇಲ್ಲಿ ನೋಡಿ, ಈ ಕಡೆ ಒಂಚೂರು ಪೂರ್ತಿ ಬಂದಾಗ ಈ ಕಡೆ ಒಂಚೂರು ಸ್ವಲ್ಪ ಈ ಥರ ಸೈಡ್ ಹಚ್ಕೊಂಡ್ಬಿಟ್ಟು ಸರ್. ಬರೀ ಬನ್ನಿ ಹಚ್ಕೊಂಡು ನೋಡಿ, ಹಚ್ಚಿರ ಅಂತ ತೊಗೋಬೇಕಂತ ನಾನು ಚಲೋ ಅನಿಸಲ್ಲ ಹೋಗ್ಬೇಕಾದ್ರೆ ತೊಗೊಂಡೋಗಿ ಬನ್ನಿ ಸರ್. ಧನ್ವಂತಿ ಮಲಮ್ ತಲೆನೋವು, ಶೀತ, ನೆಗಡಿ, ಕೆಮ್ಮು, ಮರಕ ಐತಲ್ಲ ಸರ್. ಯಾಕಂದ್ರೆ ಪ್ರತಿ ವರ್ಷ ಕೃಷಿ ಮೇಲೆ ಬಂದಿರ್ತೇವೆ. ಇದು ಮನೇಲಿಟ್ಟರೆ ಮಾತ್ರ ಡಾಕ್ಟರ್ ಹತ್ರ ಕೆಲಸ ಮಾಡ್ತಾರೆ. ಬರೀ ತಲೆನೋವು ಅಷ್ಟೇ ಅಂತಲ್ಲ, ಕುತ್ತಿಗೆ ನೋವು ಬಂತು, ಮೊಣಕಾಲು ನೋವು ಬಂತು, ಸಣ್ಣ ಬೆನ್ನು, ಮೈಕೆ ನೋವು, ಎಲ್ಲ ನೋವು ಉಪಯೋಗಿಸ್ಬೋದು. ಮತ್ತು ಇದರಲ್ಲಿ ಕೂಡ ದಂತ ಮಂಜನ ಅಂತ ಬರ್ತದೆ. ಉಳಿಕಲ್ಲ ನೋವು ಬರ್ದು, ರಕ್ತ ಬರ್ದು, ವಾಸನೆ ಬರ್ದು, ಚಾ ಕಾಫಿ ನೀರು ಕೊಟ್ಟು ಜುಮ್ ಅನ್ನಿಸ್ತಾ ಅಲ್ಲಿಂದ ಯಾವುದೇ ಸಮಸ್ಯೆ ಇದ್ರೂ ಕೂಡ ಯೂಸ್ ಮಾಡ್ಬೋದು. ಮನೇಲಿ ಮಕ್ಕಳಿಂದ ದೊಡ್ಡ ಎಲ್ಲರೂ ಉಪಯೋಗಿಸ್ತಾರೆ. ಟೇಸ್ಟ್ ಬಂದಾಗ ಇದನ್ನು ಯೂಸ್ ಮಾಡ್ಬೋದು. ಶುಗರ್ ಇದ್ದರೆ ಶುಗರ್ ಔಷಧಿ ಇದೆ, ಗ್ಯಾಸ್ ಟಬರ್ಗ್ ಇದೆ, ಪೌರ್ ಇದೆ ಸರ್. ಇದು ಮಾಮೂಲಿ ಆ ಪೇಸ್ಟ್ ಯೂಸ್ ಮಾಡ್ತಾರೆ. ಅದೇ ರೀತಿ ಹಲ್ಪುಡಿ ತಿಕ್ಕಂತ ತಿಕ್ಕೋದು ಒಂದು 5 ನಿಮಿಷ ಬಿಟ್ಟು ಬಿಸಿನೀರು ತಣ್ಣೆಲ್ಲ ಬಾಯ್ತು ಹೋಗ್ತದೆ. ಹಲ್ಲು ಕೂಡ ಕಡಿಮೆ. ಪ್ರತಿಯೊಂದು ಹಲ್ಲಿಂದ ಯಾವುದೇ ಸಮಸ್ಯೆ ಇರ್ತದೆ ಹೊಂದಿದೆಯಲ್ಲ, ಇಷ್ಟಕ್ಕೆಲ್ಲ ಔಷಧಿ ಕೆಲಸ. ಯಾಕಂದರೆ ಒಂದು ಹಲ್ಲು ಅಂತ ನೋಡಿ ಡಾಕ್ಟರ್ ತೊಗೊಬಿಟ್ರೆ ಬರೀ ಕಾರ್ಡ್ ಮಾಡ್ಕೊಂಡು 100-200 ರೂಪಾಯಿ ಇದಕ್ಕೆ 100 ರೂಪಾಯಿ ಔಷಧಿ ಬರ್ತಾರೆ. ಮನೇಲಿ ಮಕ್ಕಳಿಗೆ 200. ಇದು ಕೆಟ್ಟೋಗಿ ಚೂರ್ಣ ಅಂತಕ್ಕಂಥ ಅತಿ ಹೀಟ್ ಸಮಸ್ಯೆ ಇದೆ. ಮೂಲವ್ಯಾಧಿ ಆಗಿತ್ತಂದರೆ ಸಣ್ಣ ರಕ್ತ ಬರೋದು, ಉರಿಬೋದು, ಕೆಲಸ ಆಯ್ತಂದರೆ ಅಂಥ ಮೂಲ ಸಮಸ್ಯೆ ಏನೂ ಇಲ್ಲಪ್ಪ. ಅದೇ ಕಾವು ಜಾಸ್ತಿ ಕಣ್ಣೆಲ್ಲ ಉರಿತಾ ಇರ್ತಾರೆ, ಮೂತ್ರನ ಉರಿಬೋದು, ಹೀಟ್ ಜಾಸ್ತಿಯಿಂದ ನಿದ್ದೆ ಸರಿಯಾಗಲ್ಲ ಅಂಥ ಸಮಸ್ಯೆ ಎಲ್ಲ ಕ್ಲಿಯರ್ ಆಗುತ್ತೆ. ಬಿಸಿನೀರು ಅಥವಾ ಮೊಸರು ಮತ್ತು ನನ್ನ ಹೆಸರು ನರಸಮ್ಮ ಅಂತ. ನಾವು ವಿಲೇಜ್ ಆತ್ಕೂರು. ನಾವು ಇವೆಲ್ಲ ಕೊಕೊನೆಟ್ ಆಯಿಲು, ಕಡಲೆ ಎಣ್ಣೆ, ಇನ್ನು ಹನಿ, ಜೇನುತುಪ್ಪ, ಚಿಕ್ಕಿ, ಚಿಪ್ಸು, ಬ್ಯಾಗ್ಸು ಇವೆಲ್ಲ ನಾವು SHG ಮೆಂಬರ್ಸ್ ಎಲ್ಲ ಮಾಡ್ತೀವಿ. SHG ನಮ್ಮದು ಪ್ರಾಕೃತಿಕ ಗಿರಿಜನ ಇದ್ದಂಥ HD ಕೋಟೆಯಿಂದ ಎಲ್ಲ ಈ ವ್ಯವಸ್ಥೆ ಎಲ್ಲ ಮಾಡ್ಕೊಟ್ಟಿದ್ದಾರೆ ಸಾಯಿಗಳು. ಇದರಲ್ಲಿ ಕೋಟೆಯಿಂದ HD ಕೋಟೆಯಿಂದ ಕಾಡುಗಳ ಹಂಚಿನಲ್ಲಿರುವ ವೈವಿಧ್ಯ ಸಸ್ಯವರ್ಗದಲ್ಲಿ ಜೇನುಗೂಡುಗಳಿಂದ ಸಹಾಯವಾಗಿ ಸಂಗ್ರಹಿಸಿ ಪರಿಷ್ಕರಿಸಲಾಗಿದೆ. ಪ್ರತಿ ಗಿರಿಜನ ಮಹಿಳಾ ಒಕ್ಕೂಟ SRK ಬಿಲ್ಡಿಂಗ್ನಲ್ಲಿ ಹ್ಯಾಂಡ್ ಮಾಡಿ ನಾವೆಲ್ಲರೂ ಇದರಿಂದ ಮಾಡಿದ್ವಿ. తీసుకోవాలి